ನಮಸ್ಕಾರ. ಏನು ಈ ದಿನ ಈ ಒಂದು ಮೀಡಿಯಾ ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಂಥ ಬಂಡಳ್ಳಿ ಗ್ರಾಮದಲ್ಲಿ ಏನು 2-3 ವರ್ಷಗಳ ಹಿಂದೆ ನಮ್ಮ ಪುರಾತನವಾದಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ನಾವು ಕೆಡವಿ ಅದನ್ನು ಹೊಸದಾಗಿ ನಿರ್ಮಿಸಬೇಕು ಅಂತ ಗ್ರಾಮಸ್ಥರೆಲ್ಲ ನೋಡಿ ದೇವಸ್ಥಾನ ಮಾಡಬೇಕಂತ ಎಲ್ಲ ನಾವು ಒಗ್ಗಟ್ಟಾಗಿ ಕೂತ್ಕೊಂಡು ಗ್ರಾಮದಲ್ಲಿ ನಾವು ಇದು ಮಾಡಿದ್ವಿ. ಇಂಥ ಸಂದರ್ಭದಲ್ಲಿ ನಾವು ಮೊನ್ನೆ ಯಾವುದೋ ಒಂದು ನ್ಯೂಸನ್ನು ನುಡಿದಂತೆ ನಡೆದಂಥ ಅಂಜು ಬಾಸು ಅಂತ ಒಂದು ನ್ಯೂಸ್ ಬಂದಿತ್ತು. ನನಗೆ ಯಾಕೋ ಒಂದು ಸಲ ಸ್ವಲ್ಪ ಬೇಜಾರಾಯಿತು. ಕಾರಣ ಏನಪ್ಪ ಅಂದರೆ 2-3 ವರ್ಷಗಳಿಂದ ನಾವು ಇದೇ ಅಂಜು ಬಾಸ್ ಅನ್ನೋರನ್ನ ನಮ್ಮ ಬಂಡಳ್ಳಿ ಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಅವರಿಗೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಕೊಟ್ಟು ಅವರ ದೇವಸ್ಥಾನ ಹತ್ರ ಹೋಗಿ ತೋರಿಸಿದಾಗ ಅವರು ಮನಸ್ಫೂರ್ತಿವಾಗಿ ಹೇಳಿದ್ರು, ಕೂಡಲೇ ನಾನು 5 ಲಕ್ಷವನ್ನು ನಿಮಗೆ ಈ ದೇವಸ್ಥಾನಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ದ. ಇವತ್ತು ಅರ್ಜೆಂಟಾಗಿ ನಾನು ಒಂದು 2-2 ಲಕ್ಷ ನಾನು ನಿಮ್ಮ ಚೆಕ್ ಮುಖಾಂತರ ಕೊಡ್ತೀನಿ, ಮಿಕ್ಕಿದ್ದು ಕೆಲಸ ನಡೀತಾ ಇದ್ದು ಆದಮೇಲೆ ನಾನು ಕೊಡ್ತೀನಿ ಅಂತ ವಾಸನೆ ಕೊಟ್ಟಿದ್ದ. ಅದೇ ರೀತಿಯಾಗಿ ಅಂಗನವಾಡಿ ಮಕ್ಕಳಿಗೆ ಅಲ್ಲಿ ಏನು ಫ್ಯಾನ್ ಆಗ್ಬೋದು, ಕುರ್ಚಿಗಳಾಗ್ಬೋದು, ಏನೋ ಕೆಲವು ವಸ್ತುಗಳನ್ನು ಕೊಡ್ತೀನಿ ಅಂತ ಕೂಡ ವಾಸನೆ ಕೊಟ್ಟಿದ್ದ. ಮತ್ತು ಇವರು ಹುಡುಗಿ ಒಬ್ಬಳು ಪಾಪ ಮದುವೆಗೆ ಕಾರ್ಡ್ ಎತ್ಕೊಬಂದರು. ಅವ್ರಿಗೆ 25,000 ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ತೀನಿ, ಕಾಸು ಒಂದು 5,000 ಕೊಡಿಸ್ತೀನಿ ಅಂತ ಸುಳ್ಳು ಭರವಸೆಗಳು ಕೊಟ್ಟುಕೊಟ್ಟು ನಮಗೆಲ್ಲ ಊರಲ್ಲಿ ದಾರಿ ತಪ್ಪಿಸಿದೆ. ಇಂಥವ್ರಿಗೆಲ್ಲ ಜನ ಈ ಥರ ಸುಳ್ಳಿದ ಆಶ್ವಾಸನೆ ಕೊಟ್ಟವ್ರಿಗೆ ಮುಳಬಾಲ್ ತಾಲೂಕಲ್ಲಿ ಜನ ತಕ್ಕ ಪಾಠ ಕಲಿಸ್ಬೇಕು. ಅದೇ ನಮ್ಮ ಮೂಲ ಉದ್ದೇಶ. ಏನೇ ಆದರೂ ಇದ್ದರೆ ಅದಾಗ ನಾವು ಪೂರ್ವಸಕ್ಕೆ ಇದ್ರೆ ಮಾತ್ರ ಆಶ್ವಾಸನೆ ಕೊಡಬೇಕು. ನುಡಿದಂಥ ಅಂಜು ಬಾಸ್ ಅಂತ ಹೇಳ್ತಾರಲ್ಲ, ಯಾವ ರೀತಿ ನಡೆದವ್ರೆ ಅದು ನಮ್ದು ಉದ್ದೇಶ. ಇದ್ರ ಪರವಾಗಿ ನಮ್ಮ ಗ್ರಾಮಸ್ಥರನ್ನೆಲ್ಲ ಬೇಕಾದ್ರೆ ಕೇಳ್ರಿ, ಇದು ನೀವು ಸುಳ್ಳ ನಿಜಾನ ಅಂತ. ಅದು ಒಂದೇ ನಮ್ಮ ಇದು ಕೇಳ್ತಾರೆ. ಈ ಒಂದು ಸುದ್ದಿನ ಈ ಮೀಡಿಯಾ ಮುಖಾಂತರ ಜನರಿಗೆ ತಿಳಿಸ್ಬೇಕು ಅಂತ ನಾವು ಆತ್ಮೀಯವಾಗಿ ಬರಮಾಡ್ಬೇಕು ಇದ್ಕೊಳ್ತಾರೆ. ನಮ್ಮ ಮಿಸಸ್ ಗ್ರಾಮ ಪಂಚಾಯತಿ ಸದಸ್ಯರು ಒಂದು 2 ವರ್ಷಗಳ ಹಿಂದೆ ಅದು ಬೇಕಾದ್ರೆ ನಾವು ನಿಮಗೆ ವಿಡಿಯೋನ ಇದು ಕೊಟ್ಟಿರ್ತೀವಿ. ನಾವು ಅವ್ರಿಗೊಂದು ಸನ್ಮಾನ ಮಾಡಿರ್ತಕ್ಕಂಥ ಸಣ್ಣ ಒಂದು ಇದಿದೆ, ಅದು ಬೇಕಾದ್ರೆ ನಿಮಗೆ ಅದ್ರ ಕೊಟ್ಟಿರ್ತೀವಿ. 1 ರೂಪಾಯಿ ಸಹ ಕೊಟ್ಟಿಲ್ಲ. 3 ಸಲ ಅವ್ರ ಎಸ್ಟೇಟ್ ಅದ್ರ ಕರೆಸಿದ್ರು. ಇವತ್ತು ಕೊಡ್ತೀನಿ ಚೆಕ್ ಅನ್ನೋದು ಅಲ್ಲಿ ಹೋಗೋದು, ಸರ್ ಒಂದು 2 ನಿಮಿಷ ಇರಿ ಅನ್ನೋದು, ಒಂದು ಸಾಯಂಕಾಲವರೆಗೆ ಕುಳಿಸ್ಬಿಟ್ಟು ಅಣ್ಣ ನೀನು ಸ್ವಲ್ಪ ನನ್ಗೆ ಯಾರೋ ಬರಬೇಕು ಮತ್ತೆ ಕಳಿಸ್ತೀನಿ ಅಂತ 4 ಸಲ ಕರೆಸಿಬಿಟ್ಟು ನಮ್ಮನ್ನು ದಿಕ್ಕು ತಪ್ಪಿಸಿದರು. ನಮಗೆ ಊರಲ್ಲಿ ನೋಡು ಶ್ರೀರಾಮ ಏನಾದ್ರು ತಿಂದುಬಿಟ್ಟಿದ್ದಾನೆ ತಗೊಂಡು ಆ ಥರ ಒಂದು ನಮ್ಮ ಮೇಲೆ ಜನರಿಗೆ ಬೇಜಾರಾಗಿದೆ. ನಾನು ಹೇಳಿದ್ದೇನೋ ಊರಲ್ಲಿ ದೇವಸ್ಥಾನಕ್ಕೆ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅದು ಅವ್ರು ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಇಂಥವ್ರಿಗೆಲ್ಲ ತಕ್ಕಪಾಠ ಕಳಿಸ್ಬೇಕು. ಇವ್ರು ಕೂಡಲೇ ಬಂದು ಗ್ರಾಮಸ್ಥರಿಗೆ ಏನಾದರೂ ಕೊಡೋದಿದ್ರೆ ಆ ದೇವಸ್ಥಾನಕ್ಕೆ ಆಗಬೇಕು ಅನ್ನೋದಾಗ ಕೊಡಬೇಕಂತ ನಾವು ವಾಹಿನಿ ಮುಖಾಂತರ ಇದು ಮಾಡ್ತಾಯಿದ್ವಿ, ಮನವಿ ಮಾಡ್ತಾಯಿದ್ವಿ. ವಾಹಿನಿ ಮುಖಾಂತರ ಕೆಲವರು ಯುವಕರಿಗೆ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ಸುಳ್ಳು ಭರವಸೆ ಕೊಡೋರನ್ನ ನಂಬಿ ನಮ್ಮ ಯುವಕರು ದಯವಿಟ್ಟು ಇಂಥವ್ರ ಹಿಂದೆ ಹೋಗೋದು ಬಿಟ್ಟು ನೀವು ಸ್ವಯಂ ಪ್ರೇರಿತವಾಗಿ ನಿಮ್ಮ ಕೆಲಸಗಳು ಮಾಡಿ ಜೀವನ ಮಾಡಿ ಮುಂದಕ್ಕೆ ಹೋಗ್ರಿ. ಇಂಥವ್ರು ನಂಬಿ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮಗೆ ಏನು ಇದರಲ್ಲಿ ಏನು ಉಪಯೋಜನೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಂತ ಇದ್ದೆ. ಯಾವರು? బండళ్ళి. మీకు ఎవరు మీకు ఆశ్వాసన ఇచ్చింది ఎవరికి? అంజు బాస్ వచ్చి మా తాడుబొట్టుకి ఇట్లా కార్డు ఎత్తుకొని పోయింటుమే. పోయిన దానికి ఒక 25,000 రేషన్ చీర, ఒక 5,000 పెండ్లికి ఇస్తామని చెప్పిండ్రే. అనకు ఒక 2 కితాలు గెస్ట్ హౌస్ తక్కువ పోయింటుమే. గెస్ట్ హౌస్ తక్కువపోతే ఒక 5 నిమిషాలు 10 నిమిషాలు కూర్చోబెట్టుకొని ఒక 2 దినాలు అట్లే చేసి నాకు ఇదైపోయా. నాకు సైలెంట్గా ఉండిపోతుంది. నేను పోలే నాకు మా తాడుబొట్టు పెండ్లికి అంజు బాస్ అయింది 2 ఏళ్ళకి ముందు సార్. ఏం చేయలేదు సార్. బెజారయ్యి సార్, చెప్తారు బెజారయ్యి సార్. మంజునాథ్ సార్. ఇదే ఊరు. అంజు బాస్ వచ్చిండ్రే మా ఊరికి ఇంకేమో ఏడాది వచ్చిపోయిరే 2 ఏళ్ళప్పుడు దేవస్థానం దుడ్లు ఇస్తామని చెప్పిరే, ఏమీ ఇవ్వలేదు. కట్టించిన్నాం, బాగుంది మా దుడ్లని ఈలే. ఊర్లోకి రావాలా వచ్చేమో వాళ్ళు మమ్మల్ని అడుగుని చెప్తాం. ఎలక్షన్ దగ్గరికి వస్తా ఉంది, వాళ్ళు రానే వస్తారు. రాని ತಾಲೂಕುలో ఉండే జనాలంతా ಬುದ್ಧಿ చెప్తాము. ಮೊದಲನೇ ಸಾರಿ ಬಂದಿದ್ರು 2 ವರ್ಷಕ್ಕೆ ಮೊದಲು. ಅವರು ಕೇಳ್ಕೊಂಡ್ವಿ, ಎಲೆಕ್ಷನ್ ಹತ್ರ ಬಂದಿತ್ತು, ಕೇಳ್ಕೊಂಡ್ವಿ ಏನೋ ಒಂದು ಸ್ವಲ್ಪ ನಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡ್ವಿ. ಆಯಿತು, ಏನೋ ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದರು.
ಕೊಟ್ಟವರು ಮಾತು ಹೇಳಿದವರು ಮತ್ತೆ ಈ ಕಡೆ ಬರಲೇ ಇಲ್ಲ. ಮತ್ತೆ ಒಂದ್ಸಾರಿ ಕರೆಸಿದ್ವಿ, ಏನೋ ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದವರು ಮತ್ತೆ ಈ ಕಡೆ ಬರಲೇ ಇಲ್ಲ. ಇನ್ನು ನಾವೇನು ಅವ್ರನ್ನ ಮಾಡೋದು? ಇವಾಗ ಊರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಮೇಲೆ ಅಲ್ಲಿ ಹೇಳಿ ಶ್ರೀರಾಮಪ್ಪ ಅವ್ರ ಹೆಸರು ಇತ್ತಲ್ವಾ, ಅವ್ರಿಗೆ ಚೆಕ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ನೀವೆಲ್ಲ ಏನ್ ಅನ್ಕೊಂಡಿದ್ರ? ಚೆಕ್ ಕೊಟ್ಟಿದ್ದಾರೆ ಅನ್ಕೊಂಡಿದ್ರ? ಇಲ್ಲ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಮೀಡಿಯಾ ಮುಖಾಂತರ ನನಗೆ ಯಾವ್ದೇ ಚೆಕ್ ಕೊಟ್ಟಿಲ್ಲ ಹೇಳ್ಬಿಟ್ಟು ಹೊಟ್ಟೋದ್ರು. ಜನರ ಹತ್ರ ನಮ್ಮ ಹತ್ರ ಮರ್ಯಾದೆ ಹೋಗ್ತದೆ, ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಹೌದಾ? ಇವಾಗ ಏನ್ ಹೇಳ್ತೀರಾ? ಮಾತು ಕೊಟ್ಟವ್ರು ಸರಿ ಅಂತೀರಾ, ಮಾತು ಹೇಳ್ಸ್ಕೊಂಡಿರೋರು ಸರಿ ಅಂತೀರಾ ನೀವು? ಅದು ಮಾತು ಹೇಳ್ಸ್ಕೊಂಡಿರೋರು ಸರಿ ಅಂತೀವಿ. ಈಗ ಮಾತು ಕೊಟ್ಟವ್ರು ನಡ್ಕೊಂಡಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇನ್ನು ಅದ್ರ ಬಗ್ಗೆ ನಾವು ಬರ್ಲಿ ಮತ್ತೆ ಊರಿಗೆ ಬರ್ತಾರ, ಯಾವತ್ತೋ ಒಂದಿನ ಬರ್ತಾರ. ಅವತ್ತು ಏನೋ ನಮ್ಗೆ ಗೊತ್ತಾದ ಮಾತ್ರ ಹೇಳಿ ಸ್ವಲ್ಪ ಬುದ್ಧಿ ಕಲಿಸ್ತೀವಿ.